ನುಸ್ರತುಲ್ ಇಸ್ಲಾಂ ಬದ್ರ್ ಕಮಿಟಿ ಸರ್ಕಲ, ಜಮಾತ್ ಕಮಿಟಿ ಸರ್ಕಲ ಇದರ 50ನೇ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವಂಥ ವೇದಿಕೆಯ ಶಿಬಿರ, ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಆಜಬ್ಬರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಸರ್ವಧರ್ಮೀಯ ಗಣ್ಯರೇ, ಸಹೋದರ ಬಂಧುಗಳೇ, ಇವತ್ತು ಸರ್ಕಲ ಜಮಾತಿನ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ರಕ್ತದಾನ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರ. ದೀನಿ ಸೇವೆಯೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಜನರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವನ್ನು ಇವತ್ತು ಈ ನುಸ್ರತುಲ್ ಇಸ್ಲಾಂ ಬದ್ರ್ ಕಮಿಟಿಯವರು ಏರ್ಪಡಿಸಿದ್ದಾರೆ. ಇವತ್ತು ಈಗಾಗಲೇ ಮಾತನಾಡಿದಂತ ಮಹನೀಯರು ಹೇಳಿದಂತೆ ರಕ್ತದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು. ಆರೋಗ್ಯ, ಪ್ರತಿಯೊಂದು ಧರ್ಮವೂ ಕೂಡ ಆರೋಗ್ಯದ ಬಗ್ಗೆ ಗಮನ ಕೊಡಲಿಕ್ಕೆ ಸಾರುತ್ತದೆ. ಆರೋಗ್ಯ ಇದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ಜನರಾಗಿ ಬದುಕಲು ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ಗಮನ ಹರಿಸುವಂತಹ ನಿಟ್ಟಿನಲ್ಲೂ ಕೂಡ ಅದೇ ರೀತಿ ರಕ್ತದಾನ ಮಾಡತಕ್ಕಂತ ಒಂದು ಉತ್ತೇಜನವನ್ನು ಕೊಡುವಂತಹ ಒಂದು ರೀತಿಯಲ್ಲಿ ಇವತ್ತು ಈ ಜಮಾತ್ ಕಮಿಟಿಯವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸರ್ಕಲ ಜಮಾತ್ ಅಹ್ಲು ಸುನ್ನತ್ ವಲ್ ಜಮಾತಿನ ತತ್ವಾದರ್ಶದಲ್ಲಿ ಪ್ರಬಲವಾಗಿ ನಿಂತು ಎಲ್ಲ ಧರ್ಮದ ಈ ಭಾಗದಲ್ಲಿ ಈಗಾಗಲೇ ಬಾಲಕೃಷ್ಣ ಸರ್ಕಲ್ ಅವರು ಹೇಳಿದಂತೆ ಎಲ್ಲ ಧರ್ಮದವರನ್ನು ಪ್ರೀತಿಸಿ ಎಲ್ಲ ಧರ್ಮದವರ ವಿಶ್ವಾಸವನ್ನು ಗಳಿಸಿ ಮುನ್ನಡೆಯುತ್ತಿರುವಂತ ಒಂದು ಜಮಾತ್ ಆಗಿರುತ್ತದೆ. ಎಲ್ಲ ಈ ಭಾಗದ ಸುತ್ತಮುತ್ತಲಿನವರು ಎಲ್ಲರೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪರಸ್ಪರ ಸಹಕಾರ ಮನೋಭಾವನೆಯಿಂದ, ಶಾಂತಿ ಸೌಹಾರ್ದತೆಯಿಂದ, ಸಾಮರಸ್ಯದಿಂದ ಬದುಕಿ ಈ ನಾಡಿಗೆ, ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ನಿರ್ವಹಿಸುತ್ತಿರುವಂತ ಒಂದು ಕೆಲಸವನ್ನು ಮಾಡುತ್ತಿರುವಂತ ಒಂದು ಜಮಾತ್ ಆಗಿರೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಈ ಸಮಾಜದಲ್ಲಿ ಹುಟ್ಟುವಾಗ ಅವನಿಗೆ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರುತ್ತದೆ. ಸಮಾಜದಲ್ಲಿ ನಂತರ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನ ಉಸಿರು ಹೋಗುತ್ತದೆ, ಹೆಸರು ಉಳಿಯುತ್ತದೆ. ಹುಟ್ಟು ಸಾವುಗಳ ನಡುವೆ ಮನುಷ್ಯ ಸಮಾಜದಲ್ಲಿ ಸಮಾಜಕ್ಕೆ ನಾನೇನು ಕೊಟ್ಟೆ ಅದನ್ನು ಚಿಂತನೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಸಮಾಜದಲ್ಲಿ ಬದುಕಿದಾಗ ತನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ಸಮಾಜ ಅವನ ನಂತರವೂ ಕೂಡ ಅವನು ಈ ಜಗತ್ತನ್ನು ಬಿಟ್ಟು ಹೋದ ನಂತರವೂ ಕೂಡ ಅವನನ್ನು ಗುರುತಿಸುತ್ತದೆ, ಅವನನ್ನು ನೆನಪಿಸುತ್ತದೆ. ಅಂಥ ಕೆಲಸಗಳನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ಈ ಕಾಲಘಟ್ಟದಲ್ಲಿದೆ. ಅಂತಹ ಒಂದು ಕೆಲಸವನ್ನು ಇವತ್ತು ನೀವು ಮಾಡುತ್ತಾ ಸಮಾಜಕ್ಕೊಂದು ಮಾದರಿಯಾಗಿದ್ದೀರಿ. ಇವತ್ತು ಅರೆಕಲ ಆಜಬ್ಬರ್ ಅವರು ಒಬ್ಬ ಏನೂ ಇಲ್ಲದ, ಅಕ್ಷರ ಜ್ಞಾನ ಇಲ್ಲದ ಒಬ್ಬ ವ್ಯಕ್ತಿ ಇವತ್ತು ಜಗತ್ತು ಈ ರಾಷ್ಟ್ರ ಗುರುತಿಸುವ ರೀತಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಅರ್ಹರಾಗಿ ಇತ್ತೀಚೆಗೆ ತಾನೇ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇವತ್ತು ನೀವು ಹಾಕಿಕೊಂಡಂತಹ ಕಾರ್ಯಕ್ರಮ ಈ ಸಮಾಜಕ್ಕೆ, ಈ ಜಮಾತಿನಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಮಾರ್ಪಾಡಾಗಲಿ ಎಂದು ಆಶಿಸುತ್ತಾ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶಯನ್ನು ಸಲ್ಲಿಸುತ್ತಾ ಇವತ್ತು ಈ ಸರ್ಕಲ ಜಮಾತು ಇವತ್ತು ಸುಂದರವಾದ ಮಸೀದಿ, ಸುಂದರವಾದ ಮದ್ರಸಾ ಕಟ್ಟಡ ಇದರ ನಿರ್ಮಾಣವಾಗಲು ಇದರಿಂದ ಸಹಕರಿಸಿದಂತ ಇಂದಿನ ಕಮಿಟಿಯ ಅಧ್ಯಕ್ಷರು CH ಅಬೂಬಕರ್ ಇರಬಹುದು, ಇವತ್ತಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳಿರಬಹುದು, ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ಹುಟ್ಟಿದಾಗ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರುತ್ತದೆ. ಉಸಿರು ನಿಂತು ಹೋಗುವಂತಹ ಸಂದರ್ಭದಲ್ಲಿ ಹೆಸರು ಉಳಿಯುವಂತಹ ಕೆಲಸಗಳನ್ನು ನಾವು ಮಾಡೋಣ ಎನ್ನುವ ಮಹತ್ವಪೂರ್ಣವಾದಂತಹ ಸಂದೇಶವನ್ನ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದಂತಹ KDP ಬಂಟ್ವಾಳ ತಾಲೂಕು ಸಮಿತಿಯ ಸದಸ್ಯರು, ಅದೇ ರೀತಿ ಗ್ರಾಮ ಪಂಚಾಯತ್ ಕುಳ್ನಾಡ್ನ ಮಾಜಿ ಸದಸ್ಯರಾಗಿರುವಂತಹ AB ಅಬ್ದುಲ್ಲಾ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಹ್ಲು ಸುನ್ನತ್